ರಾತ್ರಿ ಇಡೀ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ರಾಜಕಾಲುವೆಗಳು ಬೆಂಗಳೂರಿನಲ್ಲಿ ಉಕ್ಕಿ ಹರಿದಿದ್ದಾವೆ. ಯಲಹಂಕ ನಿವಾಸಿಗಳಿಗೆ ಇದರಿಂದ ಸಂಕಷ್ಟ ಉಂಟಾಗಿದೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ನಲ್ಲಿ ಸುತ್ತಮುತ್ತ ನೀರು ತುಂಬಿಕೊಂಡು ಅನಾಹುತ ಸಂಭವಿಸಿದೆ. ಮನೆ ಮುಂದೆ ನಿಲ್ಲಿಸಿದಂಥ ಹಲವಾರು ವಾಹನಗಳು ಮುಳುಗಡೆ ಆಗ್ಬಿಟ್ಟಿದೆ. ರಾಜಕಾಲುವೆ ಉಕ್ಕಿ ಹರಿದು ಆ ನೀರು ಅಪಾರ್ಟ್ಮೆಂಟ್ ಒಳಗಡೆ ಎಲ್ಲ ನುಗ್ಗಿಬಿಟ್ಟಿದೆ. ಕೆರೆನಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಮತ್ತಿನ್ನೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಎನಿವೆ, ಈ ಒಂದು ಸಮಸ್ಯೆನ ಬೆಂಗಳೂರು ಪ್ರತಿ ವರ್ಷ ಆಲ್ಮೋಸ್ಟ್ ಫೇಸ್ ಮಾಡ್ತಾ ಇದೆ ಅಂತಲೇ ಹೇಳಬೇಕು. ಅಪಾರ್ಟ್ಮೆಂಟ್ ಸುತ್ತಮುತ್ತ ಈಗ ಯಲಹಂಕದಲ್ಲಿ ನೀರು ನಿಂತು ಅನಾಹುತ ಸಂಭವಿಸಿದೆ. ಮಳೆ ನೀರು ಹೋಗುವಂಥ ಒಂದು ಸ್ಟಾಮ್ ವಾಟರ್ ಡ್ರೈನ್ ಓಪನ್ ಆಗಿಬಿಟ್ಟಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ರಾಜಕಾಲುವೆ ನೀರಿನ ವಾಸನೆಗೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ವಾಸನೆ ತಾಳಲಾರದೆ ಮನೆ ಖಾಲಿ ಮಾಡಿದ್ದಾರೆ ಕೆಲವು ನಿವಾಸಿಗಳು. ಮೋಟಾರ್ನಲ್ಲಿ ನೋಡಿ ಪರಿಸ್ಥಿತಿ ಹೆಂಗಿದೆ ನೋಡಿ, ಫುಲ್ ನೀರು ತುಂಬ್ಕೊಂಡು ಬಿಟ್ಟಿದೆ. ಮನೆ ಒಳಗಡೆ ಗ್ರೌಂಡ್ ಫ್ಲೋರ್ ಆಲ್ಮೋಸ್ಟ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇದು ನಮ್ಮ ಬೆಂಗಳೂರಿನ ಯಲಹಂಕ ಅಂತ ಹೇಳಕ್ಕೆ ಆಶ್ಚರ್ಯ ಆಗುತ್ತೆ. ಆ ರೀತಿನಲ್ಲಿ ನೀರು ತುಂಬಿಕೊಂಡಿದೆ. ತಗ್ಗಿನ ಪ್ರದೇಶಗಳು ಎಲ್ಲಂದ್ರಲ್ಲಿ ರಿಯಲ್ ಎಸ್ಟೇಟ್ ಮಾಡಿ ಮನೆ ಕಟ್ಕೊಳ್ಳೋದು, ಅದಕ್ಕೊಂದು ಪ್ಲಾನಿಂಗೇ ಇಲ್ಲ. ಟೌನ್ ಪ್ಲಾನಿಂಗ್ ಅನ್ನೋವಂಥದ್ದು ಇಲ್ಲವೇ ಇಲ್ಲ. ಎಲ್ಲಿ ನೀರು ಬರುತ್ತೆ, ಎಲ್ಲಿ ಮಳೆ ಆದರೆ ಯಾವ ಕಡೆ ಹರಿದು ಹೋಗುತ್ತೆ, ಅಥವಾ ತಗ್ಗಿನ ಪ್ರದೇಶ ಇದ್ರೆ ಅಲ್ಲಿ ನೀರನ್ನ ಡೈವರ್ಟ್ ಮಾಡೋದು ಹೇಗೆ, ಮಳೆಗಾಲದಲ್ಲಿ ಹೇಗೆ, ಇದು ಯಾವುದು ಟೌನ್ ಪ್ಲಾನಿಂಗ್ ಇಲ್ಲದೆ ಬೇಕಾ ಬಿಟ್ಟು ಬೆಳೀತಾ ಹೋದರೆ ಬೆಂಗಳೂರು ಹಿಂಗೆ ಆಗುತ್ತೆ. ನೋಡಿ ಹೆಂಗೆ ಮನೆ ಸುತ್ತಮುತ್ತ ನೀರು ನಿಂತ್ಕೊಂಡ್ಬಿಟ್ಟಿದೆ. ಬೋಟಲ್ಲಿ ಓಡಾಡಬೇಕು ಅಂಥ ಪರಿಸ್ಥಿತಿ. ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ನಿಂತು ಕಾರೆಲ್ಲ ಮುಳುಗೋಗಿದ್ದಾವೆ ಅಂಥ ಪರಿಸ್ಥಿತಿ ಯಲಹಂಕದಲ್ಲಿ. ಯಾವುದೋ ದೂರದ ನಾರ್ತ್ ಈಸ್ಟಲ್ಲಿ ಪ್ರವಾಹ ಆಗಿ ಹೀಗೆಲ್ಲ ಆಗೋದನ್ನು ನಾವು ನೋಡ್ತಾ ಇದ್ವಿ. ಇದೀಗ ಬೆಂಗಳೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ ಉಂಟಾಗಿದೆ. ಇದು ಮ್ಯಾನ್ ಮೇಡ್, ಇದು ಮನುಷ್ಯರೇ ಮಾಡ್ಕೊಳ್ತಾ ಇರೋದು. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಏನ್ರಿ ಇನ್ನು ಜೂನ್ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಆರಂಭನೇ ಆಗಿಲ್ಲ. ಸಣ್ಣ ಪುಟ್ಟ ಒಂದೇ ಒಂದು ಮಳೆ ಬಂದರೂ ಈ ಥರ ನೀರು ತುಂಬ್ಕೊಂಡು ನಿಂತ್ಕೊಂಡ್ಬಿಡುತ್ತೆ. ಗ್ರೌಂಡ್ ಫ್ಲೋರ್ ಎಲ್ಲ ಫುಲ್ ಆಗ್ಬಿಡುತ್ತೆ ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ ನೋಡಿದ್ರೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಇನ್ನು ಜೂನ್ ಬಂದ್ರೆ ಇನ್ನೇನು ಕತೆ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆ ಹಿಂಗಾಗಿದೆ ವೀರೇಶ್? ಅಲ್ಲಿ ಹೇಳೋರು ಯಾರು ಇಲ್ವಾ ಜನಪ್ರತಿನಿಧಿಗಳು? ಶ್ರೀಲಕ್ಷ್ಮಿ, ರಾಜಕಾರಣ ವಿಚಾರವಾಗಿ ಬಿಬಿಎಂಪಿ ಸ್ಪಷ್ಟವಾಗಿ ಅಂದ್ರೆ ಮೌನ ವಹಿಸ್ಬಿಟ್ಟಿದೆ. ಯಾಕಂದ್ರೆ ರಾಜಕಾರಣ ಒಂದ್ ಕಡೆ ಒತ್ತುವರಿ ಮಾಡಿಕೊಂಡವ್ರನ್ನ ಸುಮ್ಮನೆ ಬಿಡ್ತಿದೆ, ಮತ್ತೊಂದ್ ಕಡೆ ಅರ್ಧಂಬರ್ಧ ರಾಜಕಾಲುವೆ ಮಾಡ್ತಿದೆ. ಹೀಗಾಗಿ ಈ ಎಲ್ಲ ಸಮಸ್ಯೆ ಸೃಷ್ಟಿ ಆಗ್ತಿದೆ. ಇದೀಗ ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಅಲ್ಲಿ ಅದೇ ಸಮಸ್ಯೆ ಆಗಿದೆ. ಅಂದ್ರೆ ಅರ್ಧಂಬರ್ಧವಾಗಿ ರಾಜಕಾಲುವೆ ಮಾಡಿದ್ದಾರೆ. ಇದರಿಂದ ನಿನ್ನೆ ಸಾಕಷ್ಟು ಮಳೆ ಯಲಹಂಕ ಭಾಗದಲ್ಲಿ ಆಗಿದೆ. ಆ ಒಂದು ಮಳೆಯಿಂದಾಗಿ ರಾಜಕಾಲುವೆ ನೀರು ಹೊರಗಡೆ ಬಂದು ಅಲ್ಲಿ ಸುತ್ತಮುತ್ತ ಮನೆಗಳಿಗೆ ನೀರು ನುಗ್ಗಿದ್ದಾವೆ. ಗಾಡಿ ಎಲ್ಲ ಸ್ಟ್ರಕ್ ಆಗಿದೆ ನೀರಿನಲ್ಲಿ. ಹೀಗಾಗಿ ಎಲ್ಲ ಹೋಗ್ತಿದೆ ಆ ಒಂದು ಭಾಗದ ನಿವಾಸಿಗಳ ಸೈಡು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶ ಹೊರಾಗ್ತಿದ್ರೆ. ಯಾಕಂದ್ರೆ ಪ್ರತಿ ಬಾರಿ ಮಳೆ ಬಂದ್ರೆ ಬೆಂಗಳೂರು ಪರಿಸ್ಥಿತಿ ಇದೇ ಆಗುತ್ತೆ. ಅದು ತಗ್ಗು ಪ್ರದೇಶದಲ್ಲಿ ಆಯ್ತು. ಯಾಕಂದ್ರೆ ಯಲಹಂಕ, ಮಹದೇವಪುರ, ಸರ್ಜಾಪುರ ಈ ಒಂದು ಭಾಗದಲ್ಲಿ, ಬೆಳ್ಳಂದೂರು ಈ ಒಂದು ಭಾಗದಲ್ಲಿ ಸಾಕಷ್ಟು ಪ್ರವಾಹ ಉಂಟಾಗುತ್ತೆ. ಯಾಕಂದ್ರೆ ಇದಕ್ಕೆ ಮೇನ್ ರೀಸನ್ ರಾಜಕಾರಣಿ ಒತ್ತುವರಿ ಮತ್ತು ಕೆಲಸ ಕಾರ್ಯ ಸರಿಯಾಗಿ ಆಗಿರುವ. ಹೀಗಾಗಿ ಎಲ್ಲೊಂದ್ ಕಡೆ ಬಿಬಿಎಂಪಿಯ ಗುತ್ತಿಗೆದಾರರು ಇದಕ್ಕೆ ಅವರೇ ನೇರವಾದ ಹೊಣೆಗಾರರಾಗ್ತಾರೆ. ಹೀಗಾಗಿ ಇದರಲ್ಲಿ ಅಧಿಕಾರಿಗಳು ಸಹ ಏನು ಪಾಲ್ಗೊಂಡಿದ್ದಾರೆ. ಯಾಕಂದ್ರೆ ಸರಿಯಾಗಿ ಅವರಿಗೆ ಏನು ಒಂದ್ ಕಡೆ ಆಕ್ರೋಶ ಹೊರಕಲ್ಲ, ಮತ್ತೊಂದ್ ಕಡೆ ಕ್ರಮಕ್ಕೆ ಮುಂದಾಗಲ್ಲ. ಹೀಗಾಗಿ ಇದೆಲ್ಲ ಸಮಸ್ಯೆಯಿಂದಾಗಿ ಈ ತರ ಸಮಸ್ಯೆ ಆಗುತ್ತೆ. ಇನ್ನು ಜೂನ್ ಅಲ್ಲಿ ಮುಂಗಾರು ಆರಂಭವಾಗುತ್ತೆ. ಹೀಗಾಗಿ ಎಲ್ಲ ಬೇಸಿಗೆ ಮನೆಯಲ್ಲಿ ಈ ತರ ಆದ್ರೆ ಇನ್ನು ಮುಂಗಾರಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಒಂದ್ ಕಡೆ ಬಿಬಿಎಂಪಿ ಸರಿ ಮಾಡುತ್ತೆ, ರಾಜಕಾರಣಿ ನಾವು ಒತ್ತಡವನ್ನ ತೆಗೆದುಕೊಂತ ಇರುತ್ತೆ. ಬಟ್ ಇದು ಯಾವುದೂ ಆಗಿಲ್ಲ. ಬಿಬಿಎಂಪಿ ಓನ್ಲಿ ಸಭೆ ಮಾತ್ರ ಮಾಡುತ್ತೆ, ಕೆಲಸ ಕಾರ್ಯಗಳು ಇನ್ನೂ ಆಗಿಲ್ಲ. ಹೀಗಾಗಿ ಯಾರು ಬ್ಯಾಂಕ್ ಬೆಂಗಳೂರು ಮಾಡಕ್ಕೆ ಹೋಗಿದ್ದಾರೆ ಸಚಿವರು, ಅವರು ಇದನ್ನ ಗಮನಿಸಬೇಕು. ಅಧಿಕಾರಿಗಳಿಗೆ ಎಚ್ಚರಿಕೆ ಕೆಲಸ ಮಾಡಬೇಕಾಗುತ್ತೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.